ನಮಸ್ಕಾರ ಎಲ್ಲರಿಗೂ. ಇದು ನವರಾತ್ರಿಯ 2ನೇ ದಿನದ ಪೂಜೆ ಆಗಿತ್ತು. ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಬನ್ನಿ ಮರಕ್ಕೆ ಹೋಗಿ ಪೂಜೆನ ಮಾಡಿಕೊಂಡು ಬಂದೆ. ಇವತ್ತು ಸ್ವಲ್ಪ ಪೂಜೆ ಬೇಗನೆ ಆಯಿತು, ಬೇಗನೆ ಎದ್ದಿದ್ದೆ. ನನ್ನ ಮಗನೂ ಸಹ ಚೆನ್ನಾಗಿ ಮಲಗಿದ್ದ. ಅದರಿಂದ ನಂತರ ಪೂಜೆ ಮುಗಿಸ್ಕೊಂಡು ಬಂದು ಮನೆಯಲ್ಲೆಲ್ಲ ಕೆಲಸ ಆಗಿತ್ತಲ್ವ ಅಂತ ಹೇಳಿ ಸ್ವಲ್ಪ ಕಾಫಿ ಮಾಡಿಕೊಂಡು ಹೊರಗಡೆ ವೆದರ್ ನೋಡಿಕೊಂಡು ಕೂತಿದ್ದೆ. ಒಂಥರ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳಿಸ್ಕೊಂಡು ನಂತರ ಅಡುಗೆ ಮಾಡೋಣ ಅಂತ ಹೇಳಿ ಬದನೆಕಾಯಿ ಹಾಗೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಬದನೆಕಾಯಿ ಬಜ್ಜಿ ಮಾಡ್ಕೋತೀವಿ. ಇದು ನಮ್ಮ ಚಿತ್ರದುರ್ಗ ಸೈಡು ತುಂಬ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಮುದ್ದೆಗೆ ಕುದಿಸಿರೋದನ್ನೆಲ್ಲ ಈ ಥರ ಬಗ್ಗಿಸ್ಕೋಬೇಕು. ಬಗ್ಗಿಸ್ಕೊಂಡು ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಉಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕುದಿಸಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುಟ್ಕೋಬೇಕು. ಫಸ್ಟ್ ಮೆಣಸಿನ್ಕಾಯಿ ಅವನ್ನ ಹಾಕ್ಕೊಂಡು ಕುಟ್ಕೊಳ್ಳಿ, ಆಮೇಲೆ ಟೊಮೊಟೊ, ಆಮೇಲೆ ಬದನೆಕಾಯಿ ಹಾಕ್ಕೊಳ್ಳಿ. ನಂತರ ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಹಸಿ ಈರುಳ್ಳಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಕುದಿಸ್ಕೋಬೋದು, ಬಟ್ ನಾನಿಲ್ಲಿ ಹಸಿದು ಹಾಕ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ ಇನ್ನು ರೈಸ್ ಇಟ್ಟಿದ್ದೆ, ರೈಸೂ ಸಹ ಆಯಿತು. ಹಾಗೆಯೇ ಮುದ್ದೆನೂ ಸಹ ಮಾಡ್ಕೊಂಡ್ಬಿಟ್ಟೆ. ಇನ್ನು ಬೆಳಗ್ಗಿದು ಊಟ ಮುಗಿಸ್ಕೊಂಡು ತೋಟಕ್ಕೆ ಹೋದ್ವಿ. ನಾನು ನನ್ನ ಮಗ ಮೆಕ್ಕೆಜೋಳ ನಾಟಿ ಮಾಡ್ತಾಯಿದ್ರು, ನೋಡ್ಕೊಂಡು ಬರೋಣ, ಹಾಗೆಯೇ ಸ್ವಲ್ಪ ತಾಟಾಡ್ಸ್ಕೊಬರೋಣ ಅಂತ. ದೀಪಾವಳಿಗೆ ಅಂತ ಹಾಕಿರೋ ಹೂವು ಆಲ್ರೆಡಿ ದಸರಾಗೆ ಬಂದುಬಿಟ್ಟಿದೆ ನೋಡಿ. ಯೆಲ್ಲೋ ಮತ್ತು ರೆಡ್ ಕಲರ್ ಮಿಕ್ಸ್ ಇದೆ, ಚೆನ್ನಾಗಿದ್ದಾವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.